ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ ನಾನು ಕಬ್ಬನ್ ಪಾರ್ಕ್ ಹೋಗಿರೋ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ನಾವು ಮಂತ್ರಿ ಮಾಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆ 10 ಗಂಟೆ ಹಂಗೆಲ್ಲ ಹೊರಟ್ವಿ. ನಾನು ಹೊರಡುವಾಗ ಏನು ವಿಡಿಯೋ ಮಾಡ್ಕೊಂಡಿಲ್ಲ ಆಯಿತು. ನಾನು ಮೆಟ್ರೋದಲ್ಲಿ ಬಂದಿದ್ದು ನಾವೆಲ್ಲ. ಸೊ ಹಾಗೆ ಮಂತ್ರಿ ಮಾಲಿಗೆ ಹೋಗಿ ಅಲ್ಲಿ ಇದು ಮ್ಯಾಂಗೋ ಫೆಸ್ಟಿವಲ್ ನಡೀತಾ ಇತ್ತು ಆ ಟೈಮಲ್ಲಿ. ನಾವು ಅಕ್ಕ ತಂಗಿರೆಲ್ಲ ಹೋದರೆ ಹಾಗೇನೆಲ್ಲ ಶಾಪಿಂಗ್ ಮಾಲಿಗೆ ಹೋದರೆ ಒಬ್ರಿಗೆ ಒಂದಿಷ್ಟ ಆಗುತ್ತೆ, ಇನ್ನೊಬ್ಬರಿಗೆ ಒಂದಿಷ್ಟ ಆಗುತ್ತೆ. ಅದರಲ್ಲಿ ಬೇರೆ ಚರ್ಚೆಗಳ ಮೇಲೆ ಚರ್ಚೆಗಳು ಮಾಡ್ತಾ ಇರ್ತೀವಿ ಅನಿಸುತ್ತೆ. ಇದು ಮದುವೆ ಆದ ನಂತರನೂ ಮುಂದುವರಿಯೋ ಕತೆ ಅನಿಸುತ್ತೆ. ನಮ್ಮದ್ರಲ್ಲೂ ಹಾಗೆ ಆಗ್ತಾಯಿತ್ತು. ಒಬ್ರಿಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಇಷ್ಟ ಆಗಲ್ಲ, ಒಬ್ಳಿಗೆ ಇಷ್ಟ ಆದರೆ ಇನ್ನೊಬ್ಳಿಗೆ ಇಷ್ಟ ಆಗಲ್ಲ. ಇಷ್ಟ ಆದರೂ ಅದು ಹಾಗಾಯಿತು, ಇದು ಹೀಗಾಯಿತು ಅಂತ ಹೇಳ್ಕೊಂಡು ಬರೋದು, ಹಿಂಗೇನೆ ಆಗ್ತಾಯಿತ್ತು. ಸೊ ಇದೊಂಥರ ಫನ್ ಅಂತ ಅಂದ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತೀವಿ ನಾವು. ಅಲ್ಲಿ ಒಂದಷ್ಟು ಫೋಟೋಸ್ಗಳನ್ನ ತಗೊಂಡ್ವಿ. ಅಂದರೆ ನಾವು, ನನ್ನ ಅಕ್ಕ ಮಕ್ಕಳು ಎಲ್ಲ ನಿಂತಿರೋದು, ಹಾಗೆ ಫೋಟೋಸ್ಗಳನ್ನ ತಗೊಂಡ್ವಿ. ಏನು ಗೊತ್ತಾ, ಇಲ್ಲಿ ಬೆಂಗಳೂರಿಗೆ ಊರಿಂದ ಬಂದಾಗ ನನಗಂತೂ ಎಲ್ಲಿ ಕರ್ಕೊಂಡು ಹೋಗೋದು ಅಂತ ಅನ್ನೋದೇ ಒಂದು ದೊಡ್ಡ ಕತೆ ಆಗಿರುತ್ತೆ. ಎಷ್ಟು ಅಂತ ಕರ್ಕೊಂಡು ಹೋಗ್ತೀರಾ, ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ತೀರಾ? ಅವರು ಮಾಲ್ ನೋಡಿರಲ್ಲ ಅಂತ ಮಾಲ್ ಕರ್ಕೊಂಡು ಹೋಗಿದ್ದಾಯಿತು. ಅದಾದಮೇಲೆ ಸ್ಟ್ರೀಟ್ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟ್ರೀಟ್ ಶಾಪಿಂಗ್ ಹೋಗೋಣ ಅಂತ ಎಲ್ಲರೂ ಕನ್ವಿನ್ಸ್ ಮಾಡ್ಕೊಂಡು ಹೋಗಿದ್ದಾಯಿತು. ಅದಾದಮೇಲೆ ಎಲ್ಲಿಗೆ ಹೋಗೋದು, ಏನು ಕತೆ ಅಂತಲೇ ಗೊತ್ತಾಗೋದಿಲ್ಲ ನನಗಂತೂ. ಎವ್ರಿ ಟೈಮ್ ಅವ್ರು ಬಂದಾಗೆಲ್ಲ ಎಲ್ಲಿ ಕರ್ಕೊಂಡು ಹೋಗೋಣ ಅಂತ ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಇಲ್ಲಿ ನಾವು ಪಿಜ್ಜಾ ಆರ್ಡ್ರ್ ಮಾಡಿ ಪಿಜ್ಜಾ ತಿನ್ನೋಣ ಅಂತ ಅಂದ್ಬಿಟ್ಟು ಪಿಜ್ಜಾ ವೆಯ್ಟ್ ಮಾಡ್ತಾ ಇದ್ದೀವಿ. ಮಕ್ಕಳು ಅವ್ರ ಪಾಡಿಗೆ ಅವ್ರ ಮೊಬೈಲೆಲ್ಲ ಆಟಾಡ್ತಿದ್ದಾರೆ. ನನ್ನ ಮಗಳಂತೂ ನಿದ್ದೆ ಮಾಡಿಬಿಟ್ಲು. ಹಾಗೆ ಅಕ್ಕ ನಾವೆಲ್ಲ ಮಾತಾಡ್ತಾ ಇದ್ವಿ, ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ. ಪಿಜ್ಜಾ ಬಂದಮೇಲೆ ತೋರಿಸ್ತೇವೆ. ಅಂತೂ ಇಂತೂ ನಾವು ವೆಯ್ಟ್ ಮಾಡಿ ಪಿಜ್ಜಾ ತಿಂದ್ವಿ. ಎಷ್ಟು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದೀವಿ ಪಿಜ್ಜಾ ಹಟ್ಟಲ್ಲಿ. ಅಪ್ಪ ಅಂತ ಅನಿಸ್ಬಿಡ್ತು ನಮಗೆ. ಸ್ಟ್ರೀಟ್ ಶಾಪಿಂಗ್ ಬೇರೆ ಹೋಗಬೇಕಾಗಿತ್ತ ನೆಕ್ಸ್ಟ್, ಹಾಗಾಗಿ ವೆಯ್ಟ್ ಮಾಡಿ ಸಾಕಾಗೋಯ್ತು. ಸೊ ಇವತ್ತು ಫುಲ್ ಡೇ ಇಲ್ಲೇ ಆಗೋಯ್ತು ಈ ದಿನದ್ದು. ಸೊ ನೆಕ್ಸ್ಟು ಸ್ಟ್ರೀಟ್ ಶಾಪಿಂಗ್ ಎಲ್ಲ ಆಗುವಾಗ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಹೋದ್ವಿ. ನಿಮಗೆ ಯಾರಿಗಾದರೂ ಐಡಿಯಾ ಇದ್ದರೆ ಹೇಳಿ ಆಯಿತಾ. ಏನಂದರೆ ಮಕ್ಕಳು ಆಮೇಲೆ ಫ್ಯಾಮಿಲಿ ಸಮೇತ ಎಲ್ಲ ಬಂದಾಗ ಎಲ್ಲಿಗೆ ಕರ್ಕೊಂಡು ಹೋಗ್ಬೋದು ಬೆಂಗಳೂರಲ್ಲಿ ಅಂತ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟ್ ಟೈಮ್ ನಾವು ಟ್ರೈ ಮಾಡ್ತೀವಿ ಅದನ್ನು. ಅದಕ್ಕೆ ಅಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಯಾರಿಗಾದರೂ ಗೊತ್ತಿದ್ದರೆ ಒನ್ ಡೇ ಅಲ್ಲಿ ಹೋಗಿ ಬರೋ ಥರ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಆಯಿತಾ. ಸ್ಟ್ರೀಟ್ ಶಾಪಿಂಗ್ ಹೋದ್ವಿ. ಅದಾದಮೇಲೆ ನಾವು ಸ್ಟ್ರೀಟ್ ಶಾಪಿಂಗಲ್ಲಿ ಏನಾಯಿತು ಅಂತಂದರೆ ಇದಾಯ್ತಾಯ್ತಾ, ಏನಂದರೆ ಆ ಮಕ್ಕಳಿಗೆ ಸಿಕ್ಕಿಲ್ಲ, ಅಂದರೆ ಹುಡುಗರಲ್ವಾ, ಅಲ್ಲಿ ಅವರಿಗೆ ಅದೇನು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಅವರು ಮತ್ತೆ ವಾಪಸ್ ನಾವಿಲ್ಲಿ ಇದಕ್ಕೆ ಝೀ ಕೋಡಿಗೆ ಬಂದ್ವಿ. ಇದರಲ್ಲಿ ಝೀ ಕೋಡಲ್ಲೇ ಸ್ವಲ್ಪ ಆಪ್ಷನ್ ಇತ್ತು, ಹಾಗಾಗಿ ಮತ್ತು ಅಫೋರ್ಡೆಬಲ್ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ವಾಪಸ್ ಝೀ ಕೋಡಿಗೆ ಬಂದ್ವಿ. ಸೊ ಅಲ್ಲಿ ಪರ್ಚೇಸ್ ಮುಗಿಸ್ಕೊಂಡು ಮತ್ತೆ ನಾವು ಸ್ಟ್ರೀಟ್ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟ್ರೀಟ್ ಶಾಪಿಂಗ್ ಬಂದ್ವಿ. ನಾವು ಹೋಗಿದ್ದವತ್ತು ಮಂತ್ರಿ ಮಾಲ್ನ ಅಪೋಸಿಟ್, ಅಂದರೆ ಅನ್ನದಾನ ಮಾಡ್ತಾಯಿದ್ರು. ಅವತ್ತು ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ, ಆಶ್ರಮದವರಂತೆ ಎವ್ರಿ ಸಂಡೇ ಏನೋ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅವತ್ತು ಏನು ಅಂತ ಗೊತ್ತಿಲ್ಲ, ಬಟ್ ಅನ್ನದಾನ ಮಾಡ್ತಾಯಿದ್ರು. ಸೊ ಬಿಸಿಬೇಳೆ ಬಾತು ಮತ್ತು ಏನೋ ರೈಸ್ ಬಾತ್ಗಳನ್ನ ಕೊಡ್ತಾಯಿದ್ರು. ಸೊ ಹಾಗೆ
ತುಂಬ ಜನ ಲೈನ್ ಇರ್ತಾಯಿದ್ರು ಅವತ್ತು ಮಾತ್ರ. ಆಮೇಲೆ ನಾವಿಲ್ಲಿ ಸ್ಟ್ರೀಟ್ ಶಾಪಿಂಗ್ ಬಂದ್ವಿ. 250ಗೆಲ್ಲ ಬ್ಯಾಗ್, ಆಮೇಲೆ 650ಗೆ ಇದು ಕುರ್ತಾ ಸೆಟ್, ಅಂದರೆ 3 ಪೀಸ್ ಎಲ್ಲ ಇತ್ತು. ಸೊ ನಾನು ಒಂದು ಪರ್ಚೇಸ್ ಮಾಡಿದೆ. ಸೊ ವೈಟ್ ಕಲರಲ್ಲಿ, ಸೊ ಫೋಟೋ ಹಾಕಿದ್ದೀನಿ ನೋಡಿ, ಅದನ್ನ ನಾನು ಪರ್ಚೇಸ್ ಮಾಡಿದೆ. ಅಕ್ಕ ಮತ್ತು ಇಬ್ಬರು ಅಕ್ಕಂದಿರು ಒಂದೊಂದು ಪರ್ಚೇಸ್ ಮಾಡಿದ್ರು. ಹಾಗೆ ಟಾಪ್ಸ್ ಒಂದು ಅಂದರೆ 2 ಪೀಸ್, ಅಂದರೆ ಪ್ಯಾಂಟ್ ಮತ್ತು ಟಾಪು 1000 ರೂಪಿಗೆ 3 ಅಂತ ಇತ್ತು. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ, ಒಂದೊಂದು ಸೆಟ್ ಅಕ್ಕ ಪರ್ಚೇಸ್ ಮಾಡಿದ್ಲು. ಸೊ ನೆಕ್ಸ್ಟ್ ಇನ್ನೇನು ನಾವು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಲೇಟಾಗಿತ್ತಾಯ್ತಾ. ಆಲ್ಮೋಸ್ಟ್ ಒಂದು ಈವ್ನಿಂಗ್ 6 o'clock ಮೇಲೇ ಆಗ್ತಾ ಬಂದಿತ್ತು. ಸೊ ಇನ್ನೂ ಲೇಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸೀದಾ ಬಂದ್ವಿ. ಈ ಸ್ಟ್ರೀಟ್ ಶಾಪಿಂಗ್ ಹೋದರೆ ಇದೊಂದು ಕತೆ ನಮಗೆ, ಏನೇ ಮಾಡಿದ್ರೂ ಬೇಗ ಅಂತೂ ಹೋಗೋಕ್ಕಾಗಲ್ಲ. ಇಲ್ಲಿ ಬೆಲ್ಟ್ ತಗೊಳ್ಳೋಣ ಅಂತ ನಿಂತ್ಕೊಂಡ್ವಿ. ಸೊ ಬೆಲ್ಟ್ ಎಷ್ಟಪ್ಪ 100 ರೂಪಿ ಅಂತ ಹೇಳ್ತಾ ಇದ್ದ, ಬಟ್ ನಮ್ಮ ಹತ್ರ ಜಾಸ್ತಿನೇ ತೊಗೊಂಡಿದ್ದವನು. ಆಮೇಲೆ ಅಕ್ಕ ಸರಿ ಹೋಗಲೇ ಬಿಡು ಅಂತ ಹೇಳಿದ್ರು. ಸೊ ಇಲ್ಲಿ ನೋಡಿ ಬರ್ತಾ ಆನೆ ಹತ್ರ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ರು ತುಂಬ ಜನ. ಸೊ ಇದೊಂಥರ ಚೆನ್ನಾಗಿತ್ತು ನೋಡೋಕ್ಕೆ. ನನ್ನ ಮಗಳು ಹಾಂ ಅಂತ ಇದ್ಲು. ಸೊ ಖುಷಿ ಆಗ್ತಿತ್ತು. ಸೊ ಇಲ್ಲಿಗೆ ನನ್ನ ಈ ಬ್ಲಾಗ್, ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.